ಓಂ ಶಾಂತಿ. ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಾ, ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಸುಖ ಶಾಂತಿಯನ್ನು ಬಯಸ್ತಾರೆ. ನೀವು ಯಾರನ್ನಾದ್ರೂ ಕೇಳಿ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಾ ಇದ್ದೀರಿ, ಏನಕ್ಕಾಗಿ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ಮ ಫ್ಯಾಮಿಲಿ ನಾವು ಚೆನ್ನಾಗಿ ಇಟ್ಕೋಬೇಕು, ಹ್ಯಾಪಿ ಆಗಿರ್ಬೇಕು, ಎಲ್ಲಾ ರೀತಿಯಲ್ಲಿ ಅನುಕೂಲವಾಗಿರ್ಬೇಕು, ನಮ್ಗೆ ಫುಡ್ ಇರ್ಬೇಕು, ಕ್ಲೋತಿಂಗ್ ಇರ್ಬೇಕು, ಶೆಲ್ಟರ್ ಇರ್ಬೇಕು, ಮೂಲಭೂತ ಅವಶ್ಯಕತೆಗಳು ಏನೇನಿದಾವೆ ಅವೆಲ್ಲ ಪೂರೈಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀವಿ, ಕಷ್ಟ ಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಓಕೆ, ಶ್ರಮ ಪಡ್ತಾ ಇದ್ದೀರಿ, ದುಡಿತಾ ಇದ್ದೀರಿ, ಸಂಪಾದನೆ ಮಾಡ್ತಾ ಇದ್ದೀರಿ, ಮನೆಗೂ ಎಲ್ಲ ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಿ, ಆದ್ರೂ ಹ್ಯಾಪಿ ಆಗಿದ್ದೀರಾ ಅಂದ್ರೆ ಯಾರನ್ನಾದ್ರೂ ಕೇಳಿ, ಒಂದಲ್ಲ ಏನೋ ಒಂದು ತಾಪತ್ರಯಗಳನ್ನ ಹೇಳ್ತಿರ್ತಾರೆ ಅಲ್ವಾ. ಎಲ್ಲಾ ತಾಪತ್ರಯಗಳು ಆಗೋದಕ್ಕೆ ಕಾರಣ ಏನು ಅಂದ್ರೆ ಒಂದೇ ಒಂದು ಲಿಂಕ್ ಮಿಸ್ ಆಗ್ಬಿಟ್ಟು, ಮಿಸ್ಸಿಂಗ್ ಲಿಂಕ್ ಜೀವನದಲ್ಲಿ. ಆ ಮಿಸ್ಸಿಂಗ್ ಲಿಂಕ್ ಸ್ಪಿರಿಚುಯಾಲಿಟಿ, ಆ ಮಿಸ್ಸಿಂಗ್ ಲಿಂಕ್ ಯೋಗ. ಹೇಗೆ ಊಟ ಹೆಂಗ್ ಅವಶ್ಯಕತೆ ಇದೆ, ಬಟ್ಟೆ ಹೆಂಗ್ ಅವಶ್ಯಕತೆ ಇದೆ, ಇರ್ಲಿಕ್ಕೆ ಮನೆ ಹೆಂಗ್ ಅವಶ್ಯಕತೆ ಇದೆಯೋ ಅದೇ ತರ ಯೋಗನು ಕೂಡ ಇವತ್ತು ಅವಶ್ಯಕತೆ ಇದೆ. ಇವತ್ತು ಏನು ಟೆನ್ಷನ್ಸ್ ಇದಾವೆ, ಟೆನ್ಷನ್ಸ್ ಮರೀಲಿಕ್ಕೋಸ್ಕರ ಬಹಳಷ್ಟು ಜನ ವ್ಯಸನಗಳಿಗೆ ಅಧೀನರಾಗಿದ್ದಾರೆ, ವಶೀಭೂತ ಆಗಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ಯಜಮಾನರು ಟೆನ್ಷನ್ ಅನ್ನ ಮರೀಲಿಕ್ಕೆ ಹೊರಗಡೆಯಿಂದ ಬರ್ತಾ ಇದ್ದಂಗೆ ನಶಾ ಪದಾರ್ಥಗಳಿಗೆ ಏನಾಗ್ಬಿಡ್ತಾ ಇದ್ದಾರೆ, ವಶ. ಮನೆಯಲ್ಲಿ ಮಕ್ಕಳದು ಜವಾಬ್ದಾರಿಯನ್ನೆಲ್ಲ ಹೊತ್ಕೊಂಡಿರೋಂತ ತಾಯಿ ಅಂದ್ರು ಕೂಡ ಏನ್ ಮಾಡ್ತಾ ಇದ್ದಾರೆ, ಕೋಪ ತಾಪಗಳಲ್ಲಿ ಇದ್ದಾರೆ. ಹೊಡಿಯಕ್ ಹೋಗ್ತಾರೆ. ಮಕ್ಕಳು ಕೂಡ ಪರಸ್ಪರ ಕ್ರೋಧದಲ್ಲಿ ಅಣ್ಣ ತಂಗಿ, ಅಕ್ಕ ತಂಗಿ ಹೊಡಿತಾ ಇದ್ದಾರೆ, ತಾಯಿ ಮಗನ್ ಹಿಡ್ಕೊಂಡು ಹೊಡಿತಾ ಇದ್ದಾರೆ, ಅವರು ಕುಡಿತಾ ಇದ್ದಾರೆ. ಇಂಥ ಪರಿವಾರಗಳಲ್ಲಿ ಶಾಂತಿ ಎಲ್ಲಿರುತ್ತೆ? ಅದರಿಂದ ಹೇಳ್ತೀವಿ ಮಿಸ್ಸಿಂಗ್ ಲಿಂಕ್ ಅಂತ. ಅಂದ್ರೆ ಆಧ್ಯಾತ್ಮಿಕತೆಯ ಕೊರತೆ ಇದೆ, ಯೋಗದ ಕೊರತೆ ಇದೆ, ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇದೆ, ಪ್ರೀತಿ ವಿಶ್ವಾಸದ ಕೊರತೆ ಇದೆ, ಹೊಂದಾಣಿಕೆಯ ಕೊರತೆ ಇದೆ, ಸ್ನೇಹ ಸದ್ಭಾವನೆಗಳ ಕೊರತೆ ಇದೆ, ತಾಳ್ಮೆ ಕೊರತೆ ಇದೆ, ಇಂದ್ರಿಯಗಳ ನಿಗ್ರಹದ ಕೊರತೆ ಇದೆ, ಸಂತುಷ್ಟತೆಯ ಕೊರತೆ ಇದೆ. ಈ ಎಲ್ಲಾ ಸದ್ಭಾವನೆಗಳನ್ನ ತುಂಬಲಿಕ್ಕೆ ಯೋಗ ಇರೋದು. ಯೋಗ ಈ ರೀತಿ ಹೇಳೋದಿಲ್ಲ, ನೀವು ಕೆಲಸ ಬಿಡ್ರಿ, ಕಾರ್ಯ ಬಿಡ್ರಿ, ಸಂಪಾದನೆ ಬಿಡ್ರಿ, ಮಕ್ಕಳು ಬಿಡ್ರಿ, ಮನೆ ಬಿಡ್ರಿ, ಪತ್ನಿ ಬಿಡ್ರಿ ಅಂತ ಯೋಗ ಹೇಳಲ್ಲ. ಯೋಗದಲ್ಲಿ ನಮ್ಮ ಜೀವನವನ್ನ ಸದ್ಗೃಹಸ್ಥನ್ನಾಗಿ ಮಾಡ್ತಕ್ಕಂತ ಒಂದು ಯೋಗ ಇದೆ. ಗೃಹಸ್ಥ ಜೀವನದಲ್ಲಿ ರಾಜಯೋಗ ಇದೆ, ಗೃಹಸ್ಥ ಜೀವನದಲ್ಲಿ ಸಹಜ ಯೋಗ ಇದೆ. ಇವತ್ತು ಈ ಒಂದು ಯೋಗ ಕೇಂದ್ರಗಳು ಎಲ್ಲ ಕಡೆಯಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ, ತೆರೀತಾ ಇದ್ದಾರೆ, ಎಲ್ಲ ಕಡೆಯಲ್ಲಿ ಓಪನ್ ಆಗ್ತಾ ಇದೆ, ಸೇವೆಗಳು ಆಗ್ತಾ ಇದ್ದಾವೆ. ಇಲ್ಲಿ ಬಂದಾಗ ಕಪಲ್ಸ್ ಏನ್ ಸಿಗುತ್ತೆ ಅಂದ್ರೆ ನಾನ್ ಯಾರು, ಇವಾಗ ನೀವು ಕೋರ್ಸ್ ತಗೊಂಡ್ರಲ್ಲ, ಆ ಕೋರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಗೊತ್ತಾಗೋದು. ಮತ್ತೆ ನಾವು ಹೇಗ್ ಬದುಕಬೇಕು, ಹೇಗ್ ಬಾಳ್ಬೇಕು, ಹೇಗೆ ಯೋಗ ಮಾಡ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಜೀವನದಲ್ಲಿ ಈಗ ಮೊಬೈಲ್ ಇದೆ, ಮೊಬೈಲ್ ಚಾರ್ಜ್ ಮಾಡ್ತೀವಿ, ಚಾರ್ಜ್ ಮಾಡಿದ್ರೆ ತಾನೇ ಅದ್ ಕೆಲಸ ಮಾಡುತ್ತೆ. ಇವೆಲ್ಲ ಸೆಲ್ ನಿಂದಾನೇ ವರ್ಕ್ ಆಗೋದು. ಆ ತರ ಇಲ್ಲಿ ಒಂದು ಸೆಲ್ ಇದೆಯಲ್ಲ, ಅದು ಖಾಲಿ ಆಗ್ಬಿಟ್ಟಿದೆ. ಊಟಕ್ಕೆ ಏನು ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ಮನೆ ಕೊರತೆ ಇಲ್ಲ, ಎಲ್ಲವೂ ಇದೆ. ಆದ್ರೆ ಒಳಗಡೆ ಆತ್ಮ ಅನ್ನೋದು ಕೋಕಲ ಆಗ್ಬಿಟ್ಟಿದೆ, ಖಾಲಿ ಆಗ್ಬಿಟ್ಟಿದೆ. ಈಗ ಬ್ಯಾಟ್ರಿ, ಮನೆಯಲ್ಲಿ ಬ್ಯಾಟ್ರಿ ಇರುವಂತ UPS ಅಲ್ಲಿರೋ ಬ್ಯಾಟ್ರಿ ಖಾಲಿ ಆಯ್ತು ಅಂದ್ರೆ ಕುಯ್ ಸೌಂಡ್ ಬರ್ತಾ ಇರುತ್ತೆ, ಡೌನ್ ಆಗ್ಬಿಟ್ಟಿದೆ ಬ್ಯಾಟ್ರಿ, ಬ್ಯಾಕಪ್ ಇಲ್ಲ ಅಂತ ಏನ್ ಮಾಡ್ತಾರೆ, ಆಫ್ ಮಾಡ್ಬಿಡ್ತಾರೆ ಲೈಟ್ಸ್. ಕರೆಂಟ್ ಬಂದಾಗ ಅದು ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಕಾರ್ನಲ್ಲಿ ಅಷ್ಟೇ, ಓಡಿಸ್ತಾ ಇದ್ರೆ ಕಾರು ಸುಸ್ಥಿತವಾಗಿರುತ್ತೆ, ಓಡಿಸ್ಲಿಲ್ಲ ಅಂದ್ರೆ ಚಾರ್ಜಿಂಗು ಖಾಲಿ ಆಗಿ ಅದು ಹಾಳಾಗುತ್ತೆ. ಹಾಗೆ ಇವತ್ತು ನಮ್ಮ ಜೀವನದಲ್ಲಿ ಚಾರ್ಜಿಂಗ್ ಬಹಳ ಮುಖ್ಯ, ಬ್ಯಾಟ್ರಿ ಚಾರ್ಜಿಂಗ್ ಬಹಳ ಮುಖ್ಯ. ಹಿಂಗೆ ಎಲ್ಲ ಮೊಬೈಲ್ ಚಾರ್ಜಿಂಗ್ ಮಾಡ್ತೀವಿ, ಕಾರು ಓಡಿಸ್ತೀವಿ, ಮನೆಯಲ್ಲಿರುವಂತ ಒಂದು ವಾಹನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಟ್ಕೊಂಡ್ತೀವಿ. UPS ಚಾರ್ಜಿಂಗ್ ಆಗುತ್ತೆ ಯಾವಾಗ ಕರೆಂಟ್ ಇದ್ದಾಗ ಅಲ್ವಾ. ಕರೆಂಟ್ ಇಲ್ಲ ಅಂದ್ರೆ ಎಲ್ಲ ನಿಂತೋಗ್ಬಿಡುತ್ತೆ. ಎಲ್ಲವೂ ಡಿಪೆಂಡ್ ಆಗಿರೋದು ಕರೆಂಟ್ ಮೇಲೆ. ಹಾಗೆ ಆತ್ಮಗಳು ಡಿಪೆಂಡ್ ಆಗಿರೋದು ಆತ್ಮಿಕ ಕರೆಂಟ್ ಮೇಲೆ. ಆತ್ಮಿಕ ಕರೆಂಟ್ ತುಂಬಿಸೋರು ಯಾರು? ಪರಮಾತ್ಮ. ಅದಕ್ಕಾಗಿ ಪರಮಾತ್ಮ ಹೇಳ್ತಾರೆ, ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಮನೇಲಿ ಅಡಿಗೆ ಮಾಡ್ತಾ ಇರ್ಬೋದು, ಮನೇಲಿ ಊಟ ಮಾಡ್ತಾ ಇರ್ಬೋದು, ಪರಿವಾರದೊಟ್ಟಿಗೆ ಇರ್ಬೋದು, ಎಲ್ಲವೂ ಮಾಡ್ತಾ ನೀವು ಯೋಗ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಕರ್ಮ ಯೋಗ ಹೇಳ್ಕೊಡೋದು ಭಗವಂತ. ಹಿಂದಿನ ಕಾಲದಲ್ಲಿ ಏನಾಯ್ತು ಅಂದ್ರೆ ಗೃಹಸ್ಥ ಜೀವನದಲ್ಲಿ ಇವೆಲ್ಲ ಗೆಲ್ಲಕ್ಕಾಗಲ್ಲ ಅಂದ್ಬಿಟ್ಟು ಸಾಧು ಸಂತರು ಏನ್ ಮಾಡಿದ್ರು, ಸರ್ವಸಂಗ ಪರಿತ್ಯಾಗಿ ಆಗ್ಬಿಟ್ಟು ನನ್ಗೆ ಯಾರು ಬೇಡ ಅಂತ ಹೇಳ್ಬಿಟ್ಟು ಕಾಡುಗಳಲ್ಲಿ ವಾಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ತುಂಬಾ ಕಷ್ಟದ ಸಾಧನೆ, ಎಲ್ರು ಮಾಡ್ಲಿಕ್ಕೆ ಆಗಲ್ಲ.
ಮೊದಲ ಕಾಲದಲ್ಲಿ ಆತರ ಪದ್ಧತಿ ಇತ್ತು. ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಸರ್ವತ್ಯಂಗ ಸಂಘ ಪ್ರತ್ಯಾಗಿಯಾಗಿ ಕಾಡುಗಳಲ್ಲಿ, ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಗವಿಗಳಲ್ಲಿ, ನದಿ ತೀರಗಳಲ್ಲಿ ಕೂತ್ಕೊಂಡು ತಪಸ್ ಮಾಡೋರು. ಈಗ ಆತರ ಸಾಧನೆ ಮಾಡಕ್ಕೆ ಎಲ್ಲಿದೆ ವ್ಯವಸ್ಥೆಗಳು? ಕಾಡೇ ಇಲ್ವಲ್ಲ, ಎಲ್ಲಾ ಕಾಡು ಸುಟ್ಟು ಹೋಗಿದೆ, ಎಲ್ಲಾ ಕಾಡು ಉತ್ಕೊಂಡ್ ಬಿಟ್ಟಿದ್ದಾರೆ, ಎಲ್ಲಾ ಫ್ಯಾಕ್ಟ್ರಿಗಳು, ಎಲ್ಲಾ ಜಮೀನೆಲ್ಲ ಖಾಲಿ ಆಗೋಗಿದೆ, ಸಿಗೋದೇ ಕಷ್ಟ, ಎಲ್ಲೋ ಅಪರೂಪಕ್ಕಿದಾವ ಅಷ್ಟೇ. ಅಂದ್ಮೇಲೆ ಇಂಥ ಒಂದು ಪರಿಸ್ಥಿತಿನಲ್ಲಿ ನೀವು ಮನೆಯನ್ನೇ ಒಂದು ಮಂದಿರ ಮಾಡ್ಕೊಡಿ ಅಂತ ಭಗವಂತ ಹೇಳ್ತಾರೆ. ಮನಸ್ಸನ್ನ ಮಂತ್ರಾಲಯ ಮಾಡ್ಕೊಡಿ, ಮನೆಯನ್ನ ಮಂದಿರ ಮಾಡ್ಕೊಡಿ ಅಂತ ಭಗವಂತ ಹೇಳ್ತಾರೆ. ಅಂದ್ರೆ ಮನೆಯನ್ನ ಮಂದಿರ ಮಾಡಕ್ಕೆ ಇದು ರಾಜ್ಯೋಗ. ಇವಾಗ ನೋಡಿ, ಈ ಫ್ಯಾಮಿಲಿನಲ್ಲಿ ಎಷ್ಟು ಹ್ಯಾಪಿನೆಸ್ ಇದೆ, ಎಲ್ರು ಒಟ್ಟಿಗೆ ಕೂತಿದಾರ, ಹ್ಯಾಪಿ ಆಗಿದ್ದಾರ, ಖುಷಿಯಾಗಿದ್ದಾರ, ನೆಮ್ಮದಿಯಿಂದ ಇದ್ದಾರ, ಆನಂದವಾಗಿದ್ದಾರ, ಅನ್ಯೋನ್ಯವಾಗಿದ್ದಾರ, ಸದ್ಭಾವನೆಯಿಂದ ಇದ್ದಾರ. ಈ ಫ್ಯಾಮಿಲಿ ನೋಡಿದ್ರೆ ಇಷ್ಟ ಆಗುತ್ತೆ, ಈ ಫ್ಯಾಮಿಲಿ ನೋಡಿದ್ರೆ ಇಷ್ಟ ಆಗುತ್ತೆ. ಇದು ಯಾರಿಗೂ ಇಷ್ಟ ಆಗಲ್ಲ, ಆದ್ರೂ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಇದನ್ನ ಮಾಡೋದಕ್ಕೆ ಯಾರಪ್ಪ ಅಂದ್ರೆ, ಕಾರಣ ಯಾರಪ್ಪ ಅಂದ್ರೆ ರಾವಣ. ಅಂದ್ರೆ ಇವತ್ತು ಮನೆಯನ್ನ ಈ ರೀತಿ ಮಾಡಿರೋದು ಇವನು ರಾವಣ. ಅದ್ ಬಗ್ಗೆನೂ ಯಾರಿಗೂ ಗೊತ್ತಿಲ್ಲ. ಭಗವಂತ ಎಲ್ಲ ಒಳ್ಳೇದ್ ಮಾಡಿಟ್ರೆ ರಾವಣ ಏನೋ ಕೆಡಿಸಿಟ್ಟಿದ್ದಾನೆ, ಮನ್ಸುಗಳು ಕೆಡಿಸಿಟ್ಟಿದ್ದಾನೆ, ಅಭ್ಯಾಸಗಳು ಕೆಡಿಸಿಟ್ಟಿದ್ದಾನೆ, ಭಾವನೆಗಳು ಕೆಡಿಸಿಟ್ಟಿದ್ದಾನೆ, ದೃಷ್ಟಿ ಕೆಡಿಸಿದ್ದಾನೆ, ವೃತ್ತಿ ಕೆಡಿಸಿಟ್ಟಿದ್ದಾನೆ, ಸಂಸ್ಕಾರ ಕೆಡಿಸಿಟ್ಟಿದ್ದಾನೆ, ಎಲ್ಲಾ ಸೃಷ್ಟಿನೇ ಹಾಳು ಮಾಡ್ಬಿಟ್ಟಿದ್ದಾನೆ. ಆದ್ರಿಂದ ಈ ಕೆಟ್ಟ ಗುಣಗಳನ್ನ ಬಿಡ್ರಿ ಅಂತ ಭಗವಂತ. ಕೆಟ್ಟ ಗುಣಗಳು ಬಿಡೋದು ಕಷ್ಟ ಅಂತ ಅನ್ಕೊಳ್ಳಬೇಕು, ಕಷ್ಟ ಅನ್ಕೋಬಾರ್ದು. ಕಷ್ಟ ಇಲ್ಲ, ಈಸಿ. ಒಳ್ಳೇದನ್ನ ನಾವು ತುಂಬ್ಕೊಂತ ಹೋದ್ರೆ ಕೆಟ್ಟದ್ ಒಳ್ಳೇದನ್ನ ನಾವು ತುಂಬ್ಕೊಂತ ಹೋದ್ರೆ ಕೆಟ್ಟದ್ ತಾನೇ ತಾನಾಗಿ ಬಿಟ್ಟವ್. ಮನ್ಸ್ ಮಾಡ್ಬೇಕು. ಅದಕ್ಕಾಗಿ ಭಗವಂತ ಯೋಗ ಹೇಳ್ಕೊಟ್ಟಿದ್ದಾರೆ. ಯೋಗ ಚೆನ್ನಾಗಿ ನಮ್ಗೆ ಬರ್ಬೇಕು. ಕೆಲವ್ರು ಹೇಳ್ತಾರೆ ನಮ್ಗೆ ಯೋಗ ಮಾಡಕ್ಕೆ ಆಗ್ತಾ ಇಲ್ಲ, ಯೋಗ ಮಾಡಕ್ ಕೂತ್ಕೊಂತೀವಿ ಮನ್ಸೆಲ್ಲ ಹೋಗುತ್ತೆ, ಬುದ್ಧಿ ಎಲ್ಲ ಹೋಗುತ್ತೆ, ಮನ್ಸು ಚಂಚಲ, ಬುದ್ಧಿ ಚಂಚಲ, ಏನ್ ಮಾಡೋದು ಅಂತ ಕೆಲಸ ಹೇಳ್ತಾರೆ. ಮನಸ್ಸು, ನೀವು ಯೋಗನ ಮನಸ್ಸಿನ ಮಾಡ್ಬೇಡ್ರಿ, ಬುದ್ಧಿಯಿಂದ ಮಾಡ್ರಿ. ಭಗವಂತ ಹೇಳೋದು ಬುದ್ಧಿ ಯೋಗ ಇದು, ಮನಸ್ಸಿನ ಯೋಗ ಅಲ್ಲ. ಮನಸ್ಸನ್ನ ಭಗವಂತನಲ್ಲಿ ಇಡ್ಬೇಕು ನಿಜ, ಬಟ್ ಇದು ಬುದ್ಧಿ ಯೋಗ. ಬುದ್ಧಿ ಯೋಗ ಮತ್ತು ರಾಜಯೋಗ ಇದು. ಯಾವ ತರ ರಾಜಯೋಗ ಇದು? ರಾಜನಾಗ್ ಬದುಕಿ ಅಂತ ಹೇಳ್ತಕ್ಕಂಥ ಯೋಗ. ರಾಜ್ ಹೆಂಗಿರ್ತಾರೆ? ಅಧಿಕಾರದಿಂದ ಜೀವನ ನಡೆಸ್ತಾರೆ. ಇಲ್ಲಿ ನಾವು ಕೂಡ ನಮ್ಮೇಲೆ ನಾವು ರಾಜ್ಯ ನಡೆಸ್ಬೇಕು. ನಮ್ಮ ಇಂದ್ರಿಯಗಳ ಮೇಲೆ ರಾಜ್ಯ ನಡೆಸ್ಬೇಕು, ನಮ್ಮ ಮನಸ್ಸಿನ ಮೇಲೆ ರಾಜ್ಯ ನಡೆಸ್ಬೇಕು, ನಮ್ಮ ಮೇಲೆ ನಾವು ರಾಜ್ಯ ನಡೆಸ್ಬೇಕು, ನಮ್ಮ ಶರೀರದ ಮೇಲೆ ನಾವು ಪೂರ್ತಿ ಅಟೆನ್ಷನ್ ಇಟ್ಕೊಂಡು ನಡೆಸ್ಬೇಕು. ಈಗ ನೋಡಿ, ಅದಕ್ಕಾಗಿ ಡೈಲಿ ಟ್ರೈನಿಂಗ್ ಯಾವ್ದಪ್ಪ ಅಂದ್ರೆ ಸತ್ಸಂಗ. ಸತ್ಸಂಗದ ಬಗ್ಗೆ ಮಹಿಮೆ ಇದೆಯಲ್ಲ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳ್ತೀವಿ. ಸತ್ಸಂಗಕ್ಕೆ ಬರ್ತಾ ಬರ್ತಾ ಕೆಟ್ಟ ಸಂಘ ಬಿಟ್ಟು ಹೋಗುತ್ತೆ, ಒಳ್ಳೆ ಸಂಘ ನಮ್ಗೆ ಬರ್ತಾ ಹೋಗುತ್ತೆ. ಸತ್ಸಂಗಕ್ಕೆ ಬರ್ತಾ 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 ನಿರ್ಮಲವಾದಂತ ವಿಚಾರಗಳು, ಜ್ಞಾನ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸತ್ಸಂಗಕ್ಕೆ ಬರ್ತಾ 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 ಜೀವನ ಅನ್ನೋದು ಪಾವನ ಆಗ್ತಾ ಹೋಗುತ್ತೆ, ಖುಷಿ ಇರುತ್ತೆ ಜೀವನ. ಅದಕ್ಕಾಗಿ ಡೈಲಿ ಭಗವಂತ ಹೇಳ್ತಕ್ಕಂಥ ಮುರಳಿ ಕ್ಲಾಸ್ ಅನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಏನಾದ್ರೂ ಮಾಡಿ ಮುರಳಿನ ಅಟೆಂಡ್ ಮಾಡ್ಬೇಕು. ಈಗಂತೂ ಭಗವಂತ ಇಷ್ಟೊಂದು ಸರಳವಾಗಿ ಇಟ್ಬಿಟ್ಟಿದ್ದಾರೆ ಮುರಳಿನ ಕೇಳಕ್ಕೆ. ಎಲ್ಲಿ ಬೇಕಾದ್ರೂ ಮುರಳಿ ಕೇಳ್ಕೊಂಡು ನಾವು ಜೀವನ ಮಾಡೋದು ಬಂದ್ಬಿಟ್ಟಿದೆ, ಅನುಕೂಲಗಳು ಇರ್ಲಿಲ್ಲ. ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ. ಅಂದ್ಮೇಲೆ ಈ ಕ್ಲಾಸ್ಗೆ ಬರೋದ್ರಿಂದ ಸಂಘಟನೆಯಲ್ಲಿ ಶಕ್ತಿ ಇರುತ್ತೆ. ಇಲ್ಲಿ ಬಂದ್ರೆ ಸಂಘಟನೆಯಲ್ಲಿ 10 ಜನ ಸೇರಿದಾಗ ನಾವು ಸಂಘಜೀವಿ ಅಲ್ಲ, ಅದು ಆಪ್ಷನ್. ಅಂದ್ರೆ ಇಲ್ಲಿ ಬರಕ್ ಆಗದೆ ಇದ್ದಾಗ, ಜವಾಬ್ದಾರಿ, ಕೆಲಸದ ಜವಾಬ್ದಾರಿ, ಸಮಯ ಇಲ್ಲದೆ ಇದ್ದಾಗ, ಅಂತ ಟೈಮ್ ನಲ್ಲಿ ಬಲೆ ನೀವು ಅಲ್ಲಿ ಕೇಳ್ಕೋಬಹುದು. ಬಟ್ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಕ್ಲೀನ್ ಆಗಿ ಪ್ರತಿಯೊಂದು ಬಿಡಿಸಿ ಹೇಳ್ತೀವಿ. ಸಂಘಟನೆ ಶಕ್ತಿ, ಸಂಘಟನೆಯಲ್ಲಿ ಬಲ ಇದೆ. ಒಗ್ಗಟ್ಟಾಗ 10 ಜನ ಸೇರಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ, ಒಬ್ರೇ ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗಲ್ಲ. ಅದರಿಂದ ಸಂಘಟನೆಯಲ್ಲಿ ಶಕ್ತಿ ಇದೆ. ಆ ಸಂಘಟನೆಯನ್ನ ಮಾಡೋದು ಭಗವಂತನ ಒಂದು ಸತ್ಸಂಗ. ನಮ್ಮ ಮನಸ್ಸುಗಳನ್ನೆಲ್ಲ ಒಂದು ಮಾಡಿ, ನಮ್ಮಲ್ಲೆಲ್ಲ ಇರುವಂತ ತಾರತಮ್ಯಗಳು, ಬೇರೆ ಬೇರೆ ಭಾವನೆಗಳು ಎಲ್ಲ ತೆಗೆದಾಕಿ ಒಂದು ಮಾಡ್ತಕ್ಕಂಥ ಒಂದು ಕ್ಲಾಸೆ ಸತ್ಸಂಗ. ಈ ಸತ್ಸಂಗದಲ್ಲಿ ಪರಮಾತ್ಮ ಏನ್ ಹೇಳಿದ್ದಾರೆ ಆ ಮುರಳಿಯನ್ನ ಇಲ್ಲಿ ಅಕ್ಕಂತರು ಅಣ್ಣಂದ್ರು ಏನ್ ಮಾಡ್ತೀವಿ, ಆ ಮುರಳಿ ಕೇಳಿದಾಗ, ಭಗವಂತನ ವಾಕ್ಯ ಕೇಳಿದಾಗ ಆತ್ಮ ಏನಾಗುತ್ತೆ, ಒಳ್ಳೆ ಜ್ಞಾನದಿಂದ ಭರ್ಪೂರ ಆಗುತ್ತೆ. ಬುದ್ಧಿನಲ್ಲಿ ಜ್ಞಾನ ತಂದಾಗ ಯೋಗ ತಾನಾಗಿ ಬಂದ್ಬಿಡುತ್ತೆ. ಯೋಗ ಮಾಡಕ್ ಕಷ್ಟ ಆಗಲ್ಲ. ಯೋಗ ಮಾಡೋದಕ್ಕೆ ಸರಳನೆ ಅಭ್ಯಾಸ ಮಾಡ್ಬೇಕು. ಭಗವಂತನ ಮೇಲೆ ಪ್ರೀತಿ ಇಟ್ಕೋಬೇಕು, ಭಗವಂತನ ಜೊತೆ ಸಂಬಂಧ ಇಟ್ಕೋಬೇಕು, ಭಗವಂತನ ಮೇಲೆ ಸ್ನೇಹ ಇಟ್ಕೋಬೇಕು, ಆವಾಗ ಯೋಗ ಬರುತ್ತೆ. ಈಗ ನೋಡಿ, ದಿವ್ಯ ಗುಣಗಳು ಅಂತ ಇದಾವೆ. ಯಾವ ಕ್ಲಾಸ್ ಬರ್ತೀವಿ ಅವಾಗ ನಮ್ಗೆ ದಿವ್ಯ ಗುಣಗಳು ಯಾವ್ದಾವ್ದು ಅಂತ ಗೊತ್ತಾಗುತ್ತೆ. ದಿವ್ಯ ಗುಣಗಳು ಯಾವ್ದು ಅಂತ ಲಿಸ್ಟ್ ಬರ್ತಾ ಹಾಕಿದೀವಿ. ಬಂದ ತಕ್ಷಣ ಲಕ್ಷ್ಮೀನಾರಾಯಣ ಫೋಟೋ ಕೆಳಗಡೆ ಅದನ್ನ ನೀವೆಲ್ಲ ನೋಟ್ ಮಾಡ್ಕೊಂಡು
ತಂದು ಫ್ರೀ ಇದ್ದಾಗ ಎಲ್ಲ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. ಮೊಬೈಲ್ ನಲ್ಲಿ ಕಳಿಸ್ತೀವಿ, ನೀವು ಬರೆದ್ರೆ ಅದು ಇದು ಇಂಥದ್ದು ಅಂತ ಗೊತ್ತಾಗುತ್ತೆ. ಈ ದೈವಿ ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನ ಹೂವಿನ ಸಮಾನ. ಈಗ ಹೂಗಳನ್ನ ಏನ್ ಮಾಡ್ತೀವಿ, ದೇವ್ರಿಗೆ ಅರ್ಪಣೆ ಮಾಡ್ತೀವಿ, ಹೂಗಳನ್ನ ಪೂಜೆಗೆ ಇಡ್ತೀವಿ, ಹೂಗಳನ್ನ ಎಲ್ರಿಗೂ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಮಾಡ್ಲಿಕ್ಕೆ ಬಯಸ್ತೀವಿ, ಹಾರ ಹಾಕ್ತೀವಿ. ಹೂಗಳು ದಿವ್ಯ ಗುಣಗಳ ಸಂಕೇತ. ಹೂಗಳು ಯಾಕೆ ಹಾಕ್ತಿವಿ, ಹೂಗಳು ಯಾಕೆ ಹಬ್ಬಿಸ್ತೀವಿ ಅಂದ್ರೆ ದೈವಿ ಗುಣಗಳ ಪ್ರತೀಕ. ಹೂವ ತಗೊಂತೀವಿ, ಹೂವಿನಲ್ಲಿ ಏನಿರುತ್ತೆ ಅಂದ್ರೆ ಮಕರಂದ ಇದೆ, ಸುಗಂಧ ಇದೆ, ಮತ್ತೆ ಜೇನುತುಪ್ಪ ಅದ್ರಲ್ಲೇ ಇರೋದು. ಈಗ ಮಕರಂದ ಸೆಲೆಕ್ಟ್ ಮಾಡ್ತಾವಲ್ಲ, ಹೀರ್ಕೊಂತಾವಲ್ಲ ಜೇನುಹುಳುಗಳು, ಅದನ್ನೇ ಜೇನ್ ಮಾಡೋದು. ಸೊ ಹಾಗಾಗಿ ಅದು ಪವಿತ್ರತೆಯ ಸಂಕೇತ, ದಿವ್ಯ ಗುಣಗಳ ಪ್ರತೀಕ, ಮಧುರತೆಯ ಪ್ರತೀಕ, ದಿವ್ಯ ಗುಣಗಳ ಹೂ. ಮುಳ್ಳುಗಳನ್ನ ಸುಟ್ಟಾಕ್ತಾರೆ. ಮುಳ್ಳುಗಳು ಅವಗುಣಗಳು, ಹೂಗಳು ಸದ್ಗುಣಗಳು. ಮುಳ್ಳು ಮಧ್ಯೆ ಇದ್ರು ನೋಡಿ ಹೆಂಗ್ ಹರಳಿರುತ್ತೆ. ಕೆಲವ್ರು ಹೇಳ್ತಾರೆ ನಾವ್ ಈ ಕಲಿಯುಗದಲ್ಲಿ ಹೆಂಗಪ್ಪ ಒಳ್ಳೆ ಗುಣ ಕಲಿಯೋದು ಅಂತ. ಅದನ್ನ ರೋಜಾ ಗಿಡ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀವಿ. ರೋಜಾ ಗಿಡ ಎಲ್ಲಿ ಹುಟ್ಟಿದೆ? ಕೆಸರಿನಲ್ಲಿ ಹುಟ್ಟಿದೆ. ಬರೀ ಮೈಯೆಲ್ಲ ಮುಳ್ಳು, ಆದ್ರೆ ಅದ್ ಮಾತ್ರ ಹರಳಿರುತ್ತೆ. ಆ ತರ ಮುಳ್ಳು ತರ ಇರೋ ಪ್ರಪಂಚದ ಜನಗಳ ಮಧ್ಯೆ ಈ ಹೂ ತರ ಬದುಕೋದು ಕಷ್ಟ ಏನಿಲ್ಲ. ಹೂ ಬೆಲೆ ಬಾಳುತ್ತೆ, ಮುಳ್ಳಿಗೆ ಯಾರು ಬೆಲೆ ಕೊಡೋದಿಲ್ಲ. ಮುಳ್ಳನ್ನು ಸುಟ್ಟಾಕ್ತಾರೆ, ಹೂಗಳನ್ನ ಇಟ್ಕೊಂತಾರೆ, ಜೋಪಾನ ಮಾಡ್ತಾರೆ, ಪಾಟಲ್ಲಿ ಇಡ್ತಾರೆ, ದೇವ್ರಿಗೆ ಅರ್ಪಿಸ್ತಾರೆ, ಪೂಜೆಗೆ ಉಪಯೋಗಿಸ್ತಾರೆ, ಮಂದಿರಗಳಿಗೆ ಅಲಂಕಾರಕ್ಕೆ ಉಪಯೋಗಿಸ್ತಾರೆ, ಶುಭ ಕಾರ್ಯಗಳಿಗೆಲ್ಲ ಹೂವನ್ನ ಉಪಯೋಗಿಸ್ತಾರೆ. ಬಂದ್ಬಿಡುತ್ತೆ. ಹಾಗಾಗಿ ಹೂಗಳು ದಿವ್ಯ ಗುಣಗಳು ಪ್ರತೀಕ. ದಿವ್ಯ ಗುಣಗಳನ್ನ ನಾವು ಜೀವನದಲ್ಲಿ ಇಟ್ರೆ ನಾವು ಬೆಲೆ ಬಾಳ್ತೀವಿ. ನೆಕ್ಸ್ಟ್ ಈಗ ಕಪಲ್ಸ್ ಈಗ ಜ್ಞಾನಕ್ಕೆ ಬರ್ತೀವಲ್ಲ, ಕಪಲ್ಸ್ ಈಗ ಜ್ಞಾನಕ್ಕೆ ಬರ್ತಾವಂತ ನಮ್ಮ ಜೀವನ ಅನ್ನೋದು ಪಾವನ ಆಗುತ್ತೆ. ಗೃಹಸ್ಥ ಜೀವನ ಪಾವನ ಆಗುತ್ತೆ. ಪವಿತ್ರತೆ ಅಂತ ಹೇಳ್ತೀವಿ. ಮಾನಸಿಕ ಪವಿತ್ರತೆ, ಶಾರೀರಿಕ ಪವಿತ್ರತೆ, ದೃಷ್ಟಿಯಲ್ಲಿ ಪವಿತ್ರತೆ, ವೃತ್ತಿಯಲ್ಲಿ ಪವಿತ್ರತೆ, ಮಾತಿನಲ್ಲಿ ಪವಿತ್ರತೆ, ಎಲ್ಲದರಲ್ಲಿ ಪವಿತ್ರತೆ ತುಂಬುತ್ತೆ. ಈ ಒಂದು ಪವಿತ್ರ ಭಾವನೆಗಳನ್ನ, ಪವಿತ್ರ ಶುದ್ಧ ಭಾವನೆಗಳನ್ನ ತುಂಬಿಕೊಳ್ಳೋದೇ ಯೋಗ. ಯೋಗದಲ್ಲಿದ್ದಾಗ ಇದು ಪವರ್ ಬರುತ್ತೆ, ಪವಿತ್ರ ಜೀವನ ಬರುತ್ತೆ. ಯೋಗದಲ್ಲಿದ್ದಾಗ ಸಾತ್ವಿಕ ಆಹಾರ ನಮಗೆ ಸೇವನೆ ಮಾಡೋ ಮನಸ್ಸಾಗುತ್ತೆ. ಆಹಾರಗಳಲ್ಲಿ 3 ತರ ಆಹಾರಗಳಿದಾವೆ. ಸಾತ್ವಿಕ ಆಹಾರಗಳು, ರಾಜಸಿಕ ಆಹಾರಗಳು, ತಾಮಸಿಕ ಆಹಾರಗಳು. ಇವತ್ತು ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಡೈಟಿಷಿಯನ್ಸ್ ಇಡ್ತಾ ಇದ್ದಾರೆ. ಡೈಟಿಷಿಯನ್ಸ್ ಯಾಕೆ ಇಡ್ತಾ ಇದ್ದಾರೆ ಗೊತ್ತಿಲ್ಲ. ಡೈಟಿಷಿಯನ್ಸ್ ಇಡೋದ್ರ ಉದ್ದೇಶ ಏನು ಅಂದ್ರೆ ಆಹಾರದ ಪಥ್ಯ ನೋಡಿ. ಇವಾಗ ಡಾಕ್ಟರ್ ಹತ್ರ ಮೊದಲ ಕಾಲಕ್ಕೆ ಹೋದ್ರೆ ಜ್ವರ ಬಂತು ಹೋಯ್ತು ಅಂದ್ರೆ ಯಾರು ಡಾಕ್ಟರ್ ಏನ್ ಹೇಳ್ತಾರೆ, ಖಾರ ತಿನ್ಬೇಡ್ರಿ, ಇದೇನು ಹಾಲು ಅನ್ನ ತಿನ್ನಿ ಅನ್ನೋಂತ ಹೇಳೋರು ಮೊದ್ಲು. ಇವಾಗ ಯಾರು ಹೇಳೋದಿಲ್ಲ. ಕೆಲವು ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ನಲ್ಲಿ ಡೈಟಿಷಿಯನ್ಸ್ ಇರ್ತಾರೆ, ಹೇಳ್ತಾರೆ ಪಥ್ಯದ ಬಗ್ಗೆ. ಅಂದ್ರೆ ಆಹಾರದಲ್ಲಿ ಯಾಕೆ ಪಥ್ಯ ಇಡ್ತಾ ಇದ್ರು ಅಂದ್ರೆ ಒಂದು ಕಾಯಿಲೆಗೆ ಇದು ಒಳ್ಳೇದಲ್ಲ ಅಂತ ಅವ್ರಿಗೆ ನಾಲೆಡ್ಜ್ ಇರ್ತಿತ್ತು ಅಲ್ವಾ, ಅದರಿಂದ ಅವ್ರು ಪಥ್ಯ ಇಡ್ತಾ ಇದ್ರು. ಉಪವಾಸ ತುಂಬಾ ಒಳ್ಳೇದು ಎಲ್ಲದಕ್ಕಿಂತ, ದಿವ್ಯ ಔಷಧಿ ಉಪವಾಸ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅವಾಗ ಉಪವಾಸ ಇರ್ಬೇಕು. ಉಪವಾಸ ಇರೋದ್ರಿಂದ ಮತ್ತೆ ಬಾಡಿ ರೀಕಂಡೀಷನ್ ಬರುತ್ತೆ. ಮತ್ತೆ ಈ ಆಹಾರದಲ್ಲಿ ಸಾತ್ವಿಕ ಆಹಾರಗಳು ಯಾವ್ದೆಲ್ಲ ಇದ್ದಾವೆ ಅವುಗಳನ್ನ ನಾವು ಜೀವನದಲ್ಲಿ ಸೇವಿಸ್ಬೇಕು. ಸಾತ್ವಿಕ ಆಹಾರ ಅಂದ್ರೆ ಯಾವುದು ಅಂದ್ರೆ ಭಗವಂತ ನಮಗಾಗಿ ಸೃಷ್ಟಿ ಮಾಡಿರುವಂತ ಆಹಾರ. ಹಣ್ಣು, ತರಕಾರಿಗಳು, ಬೇಳೆಗಳು, ಕಾಳುಗಳು ಇವೆಲ್ಲ ಏನಿದಾವೆ ಇವೆಲ್ಲವೂ ಸಾತ್ವಿಕ ಆಹಾರಗಳು. ನಮಗಾಗಿ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರು. ಅವುಗಳನ್ನ ಸೇವನೆ ಮಾಡೋದ್ರಿಂದ ಮನಸ್ಸು ಸಾತ್ವಿಕ ಆಗಿದೆ. ಈಗ ಅದರಲ್ಲಿ ಕೂಡ ಸಾತ್ವಿಕ ಆಹಾರಗಳಲ್ಲಿ ಕೂಡ ಇವತ್ತೇನ್ ಸೇವನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಅತಿಯಾದಂತ ಹುಳಿ, ಅತಿಯಾದ ಉಪ್ಪು, ಅತಿಯಾದ ಸಿಹಿ, ಅತಿಯಾದ ಖಾರ, ಅತಿಯಾದ ಒಗರು ಇವೆಲ್ಲ ಏನು ಯೂಸ್ ಮಾಡ್ತಾರೆ ಈ ಆಹಾರಗಳಿಂದ ಆರೋಗ್ಯ ಹಾಳಾಗ್ತದೆ. ಅತಿ ಅಂದ್ರೆ ಟೂ ಮಚ್. ಸಾತ್ವಿಕ ಆಹಾರ ಬಿಟ್ಟು ರಾಜಸಿಕ ಆಹಾರ ಅಂತ ಅದಕ್ಕೆ ಕರೀತಾರೆ. ರಾಜಸಿಕ ಆಹಾರಗಳಲ್ಲಿ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಎಲ್ಲ ಜಾಸ್ತಿ ಇರುತ್ತೆ. ಕೆಲವರು ಜಾಸ್ತಿ 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 ಹಾಕೊಂಡು ತಿಂತಾ ಇರ್ತಾರೆ. ಅವೆಲ್ಲರೂ ಕೂಡ ಆರೋಗ್ಯದ ಮೇಲೆ ಆರೋಗ್ಯ ಹಾಳಾಗುತ್ತೆ. ಹೇಳಲ್ಲ ಡೈಟಿಷಿಯನ್ಸ್ ಅವ್ರ ಗೊತ್ತೇ ಇಲ್ವಲ್ಲ ಈ ವಿಚಾರ. ಅದರಿಂದ ಆಹಾರದಲ್ಲಿ ಸಾತ್ವಿಕನ ಅಳವಡಿಸ್ಕೋಬೇಕು. ಇನ್ನ ತಾಮಸಿಕ ಆಹಾರಗಳು ಅಂದ್ರೆ ಯಾವುದು ಮಾದಕ ಪದಾರ್ಥಗಳು ಅಂತ ಕರೀತಾರೆ. ಯಾವುದು ಡ್ರಿಂಕ್ಸ್ ಇದೆ, ಸ್ಮೋಕಿಂಗ್ ಇದೆ, ತಂಬಾಕು ಇದೆ, ಇವತ್ತು ಪಾನ್ ಪರಾಗ್ ಇದೆ, ಜರ್ದಾ ಇದೆ, ಚುಟ್ಟ ಇದೆ, ಗಾಂಜಾ ಇದೆ, ಸಾರ ಇದೆ, ಕಲ್ಲಿದೆ, ಫಾರಿನ್ ಡ್ರಿಂಕ್ಸ್ ಇದಾವೆ. ಇವೆಲ್ಲವೂ ಕೂಡ ತಾಮಸಿಕ ಆಹಾರ ಲಿಸ್ಟ್ ಬರ್ತದೆ.
ಅವು ಸೇವನೆ ಮಾಡುವಂತವ್ರ ಮನ್ಸು ಹಂಗೆ ಇರುತ್ತೆ ನೋಡಿ. ಇವತ್ತು ಏನೆಲ್ಲ ತಪ್ಪುಗಳು ಮಾಡ್ತಾ ಇದಾರೆ ಅವರೆಲ್ಲ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ. ಆಮೇಲೆ ಮಾಂಸಾಹಾರನು ಇದೆಯಲ್ಲ, ಅದು ತಾಮಸಿಕ ಆಹಾರ ಲಿಸ್ಟ್ ನಲ್ಲಿ ಬರುತ್ತೆ. ಮೊಟ್ಟೆ, ಮೀನು, ಚಿಕನ್, ಮಟನ್, ಬಿರಿಯಾನಿ ಇವೆಲ್ಲಾನು ಕೂಡ ಅದ್ರಲ್ಲೇ ಬರುತ್ತೆ. ಈಗ ಅವುಗಳನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಇವಾಗ ನೋಡಿ ಒಂದು ಪ್ರಾಣಿನ ಕೊಲ್ದಿರ ಮಾಂಸ ತಿನ್ನಕ್ಕಾಗಲ್ದಲ್ಲ. ಕೊಂದಾಗ ಅದೇನಾಗುತ್ತೆ, ಬಹಳ ದುಃಖ ಪಟ್ಕೊಂಡು ಅದು ಅರ್ಚಾಡಿ ಕಿರ್ಚಾಡಿ ಹೋಗುತ್ತೆ ಪ್ರಾಣ, ಅದ್ರ ಪ್ರಾಣ. ಅದ್ ನೋಡಿ ಕಟ್ ಮಾಡಿದಾಗ ಎಷ್ಟು ಒದ್ದಾಡ್ತಾ ಇರ್ತದೆ ಜೀವ, ಪ್ರಾಣ. ಒಂದು ಪ್ರಾಣಿಗೆ ಒಂದು ಜೀವನ ಕೊಡೋ ಶಕ್ತಿ ನಮ್ಗಿಲ್ಲ ಅಂದ್ರೆ ಒಂದು ಜೀವನ ತೆಗೆಯೋ ಶಕ್ತಿ ಯಾರು ಕೊಟ್ರು? ಅದರಿಂದ ಭಗವಂತ ಹೇಳ್ತಾರೆ, ನೀವು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡ್ಬೇಡ್ರಿ. ಪ್ರತಿಯೊಂದು ಜೀವರಾಶಿಗೂ ಈ ಜಗತ್ನಲ್ಲಿ ತನ್ನದೇ ಆದಂತ ಅಸ್ತಿತ್ವ ಇದೆ, ಮತ್ತೆ ಉಳಿಗಾಲ ಇದೆ. ಅವಕ್ಕೆ ಪ್ರಾಣ ಕೊಡೋದು ಭಗವಂತ, ನಾವು ಕೊಡಕ್ ಬರಲ್ಲ. ಈಗ ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೆಲವ್ರು ಏನ್ ಹೇಳ್ತಾರೆ, ನಮ್ಗೋಸ್ಕರನೇ ತಿನ್ಲಿಕ್ಕೆ ಸೃಷ್ಟಿ ಮಾಡಿರೋದು ಅಂತ ಹೇಳುವಂತ ವಿತಂಡವಾದಿಗಳು ಇರ್ತಾರೆ. ಭಗವಂತ ಈ ಪ್ರಾಣಿ ಪಕ್ಷಿ ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಇದೊಂದು ಸೈಕಲ್ ಮೇಲೆ ನಡೀತಾ ಇದೆ. ಈಗ ನಾವು ತರಕಾರಿ, ಹಣ್ಣು, ಹಂಪಲು ಎಲ್ಲ ತಿನ್ಬೇಕಲ್ಲ, ಅದಕ್ಕೆ ಗೊಬ್ಬರ ಬೇಕಲ್ಲ. ಇವಾಗ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ಇಕ್ಕೆ ಆಗ್ತಾವಲ್ಲ, ಅದೇ ಗೊಬ್ಬರ ಸಸ್ಯಗಳಿಗೆ. ರೈತರು ನೋಡ್ತಿರಲ್ಲ, ಹಸುಗಳಿಂದ ಗೊಬ್ಬರ ಎಲ್ಲ ಸಂಗ್ರಹಣೆ ಮಾಡಿ ಅದನ್ನೆಲ್ಲ ಎತ್ಕೊಂಡೋಗಿ ಹಾಕ್ತಾರಲ್ವಾ, ಅದರಿಂದ ಬೆಳೆಗಳು ಚೆನ್ನಾಗಿ ಬರುತ್ತೆ. ಸೊಪ್ಪನ್ನು ನಾವು ಗೊಬ್ಬರ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತೀವಿ. ನಾವು ಕೃತಕವಾಗಿ ಎಲ್ಲಾ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ. ಅದಕ್ಕೆ ಇಡ್ಸುತ್ತಲ್ವಾ. ಅದರಿಂದ ಪ್ರಾಣಿ ಪಕ್ಷಿಗಳನ್ನ ಜಗತ್ನಲ್ಲಿ ಸೃಷ್ಟಿ ಮಾಡಿರೋದು ಸಸ್ಯಗಳಿಗೆ ಆಹಾರ ಕೊಡ್ಲಿಕ್ಕೆ. ಮನುಷ್ಯರು ಡೈರೆಕ್ಟ್ ಆಗಿ ಅದನ್ನೇ ಆಹಾರ ಮಾಡ್ತಾರೆ. ಅದರಿಂದ ಆಹಾರವನ್ನ ಶುದ್ಧವಾಗಿ ಸಾತ್ವಿಕವಾಗಿ ಇಟ್ಕೋಬೇಕು ಅಂತ ಭಗವಂತ. ಎಕ್ಸಾಂಪಲ್ಗೆ ನೋಡಿ, ಸಾಧು ಸಂತರ ತಿಂತಾರೆ, ಆಮೇಲೆ ಇವ್ರ ಏನ್ ತಿಂತಾರೆ, ಬ್ರಾಹ್ಮಣರು ಏನ್ ತಿಂತಾರೆ, ಬ್ರಾಹ್ಮಣರು ತಿಂತಾರೆ. ಆಮೇಲೆ ಶೆಟ್ರು, ಲಿಂಗಾಯತರು, ಶಿವಭಕ್ತರು ಇವರೆಲ್ಲರೂ ಕೂಡ ಸಾತ್ವಿಕ ಆಹಾರನೇ ತಿಂತಾರೆ. ನೋಡಿ ಅವರೆಲ್ಲ ಜೈನ್ಸ್ ನೋಡಿ, ಅವ್ರು ಎಲ್ಲೋ ದೇಶದಲ್ಲಿ ಹುಟ್ಟಿ ಈ ಕಡೆ ಬಂದು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಆಗ್ಬಿಟ್ಟಿದ್ದಾರೆ. ಆತರ ಇಲ್ಲಿನವ್ರು ಎಷ್ಟೋ ಜನ ಇದ್ದಾರೆ, ಇವರೆಲ್ಲ ಪಾಪಾರ. ಆ ಕಡೆಯಿಂದ ಬಂದು ಅಷ್ಟೂರಿಂದ ಒಂದು ಭಾಷೆ ಬರಲ್ಲ, ಜನ ಗೊತ್ತಿಲ್ಲ, ಊರ್ ಗೊತ್ತಿಲ್ಲ, ಪರಿಚಯ ಇಲ್ಲ, ಇದು ಚೆನ್ನಾಗಿ. ಈ ಕಡೆ ಜನ ತಿಂದು ಅಪರೂಪಕ್ಕೆ. ಅಂದ್ಮೇಲೆ ನಾವು ಸಾತ್ವಿಕ ಆಹಾರನ ಸೇವನೆ ಮಾಡೋದ್ರಿಂದ ನಮ್ಮ ಮನಸ್ಸು ಸಾತ್ವಿಕ ಆಗುತ್ತೆ, ಆರೋಗ್ಯ. ಇವಾಗ ನೋಡಿ, ಡೈಜೆಷನ್ ಯಾವ್ದು ಚೆನ್ನಾಗಾಗುತ್ತೆ ಅಂದ್ರೆ ಫ್ರೂಟ್ಸ್ ಬೇಗ ಡೈಜೆಷನ್ ಆಗುತ್ತೆ. ಅರ್ಧ ಗಂಟೆಯಲ್ಲಿ ಫ್ರೂಟ್ಸ್ ಡೈಜೆಷನ್ ಆಗುತ್ತೆ. ಊಟ 1 hour 2 hour 4 hours ನಲ್ಲಿ ಊಟ ಡೈಜೆಷನ್ ಆಗೋಗುತ್ತೆ. ಇವು 24 ಗಂಟೆ ತಗೊಂಡು ಬುದ್ಧಿ ಮಂದಾಗತ್ತೆ, ಬುದ್ಧಿ ಚುರುಕಿರಲ್ಲ, ಶರೀರನು ಒಂಥರ ಮಂದಾಗುತ್ತೆ, ಎಲ್ಲ ರೀತಿಯಿಂದ ಆರೋಗ್ಯ ಇಷ್ಟು ಶಾರ್ಪ್ ಇರ್ತಾರೆ ನೋಡ್ರಿ. ಅವ್ರು ಫಟ 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 ಹೇಳ್ತಾರೆ. ಅದರಿಂದ ಆಹಾರವನ್ನ ಶುದ್ಧಿ ಮಾಡ್ಕೋಬೇಕು. ಯೋಗದಲ್ಲಿದ್ದಾಗ ಇವೆಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ. ಅಂದ್ರೆ ಡೈಲಿ ಕ್ಲಾಸಿಗೆ ಬರ್ತೀವಿ, ದೈವಿ ಗುಣ ಜೀವನದಲ್ಲಿ ಧಾರಣೆ ಮಾಡ್ತೀವಿ, ಗೃಹಸ್ಥಾನ್ ಭಾವನೆ ಮಾಡ್ಕೊಂತೀವಿ, ಶುದ್ಧ ಸಾತ್ವಿಕ ಆಹಾರ ಸೇವನೆ ಮಾಡ್ತೀವಿ ಅಂದ್ರೆ ಯೋಗ ಬಂದ್ಬಿಡುತ್ತೆ. ಇದನ್ನ ಯಮ, ನಿಯಮ, ಪ್ರತ್ಯಾಹಾರ ಇವೆಲ್ಲ ಯೋಗಾಸನಗಳಲ್ಲಿ ಹೇಳ್ತಾರೆ. ಧಾರಣ, ಸಮಾಧಿ ಇವೆಲ್ಲ ಏನೇನು ಹೇಳ್ತಾರೆ ಭಕ್ತಿ ಮಾಡ್ತಾರೆ, ಅವೆಲ್ಲ ಹಂಗೆ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಹಿಂಗೆ ಹೇಳ್ಕೊಡ್ತಾರೆ, ನೀವು ಹಿಂಗ್ ಮಾಡಿ ಈ ಪಿಲ್ಲರ್ಸ್ ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ, ಯೋಗ ಚೆನ್ನಾಗಿ. ಇವು ಪಿಲ್ಲರ್ಸ್ ಯೋಗಿ ಜೀವನಕ್ಕೆ ಆಧಾರ. ಇವಾಗ ಒಂದು ಟೇಬಲ್ ಸರಿಯಾಗಿ ನಿಂತ್ಕೋಬೇಕು ಅಂದ್ರೆ 4 ಪಿಲ್ಲರ್ಸ್ ಗಟ್ಟಿ ಮಾಡ್ಕೊಳ್ಳಿ ಅಂತ ಭಗವಂತ ಹೇಳ್ತಾರೆ. ಈ ಎಲ್ಲಾ ಯೋಗ ನಾವು ಮಾಡ್ತಾ ಮಾಡ್ತಾ ಇವೆಲ್ಲ ಬರುತ್ತೆ. ಇವುಗಳ ಮೇಲೆ ಇದು ಡಿಪೆಂಡ್, ಇವುಗಳ ಮೇಲೆ ಇದು ಡಿಪೆಂಡ್, ಎಲ್ಲ ಬರುತ್ತೆ. ಇತ್ತಲ್ಲ, ಅವೆಲ್ಲ ಇತ್ತಲ್ವಾ, ಇವಾಗ ಅವೆಲ್ಲ ಹೋಗ್ಬಿಟ್ಟಿದೆ. ಮತ್ತೆ ಭಗವಂತ ಬಂದು ಸ್ಥಾಪನೆ. ಈಗ ಬ್ರಹ್ಮಕುಮಾರಿ ಆಶ್ರಮದ ಉದ್ದೇಶ ಏನಂದ್ರೆ ಲಕ್ಷ್ಮೀನಾರಾಯಣ ತರ ಆಗೋದು. ಇವರಲ್ಲಿ ಏನ್ ಗುಣಗಳಿತ್ತು, ಅವ್ರ ಪಕ್ಕದಲ್ಲಿರೋ ದೇವತೆಗಳಲ್ಲಿ ಏನ್ ಗುಣ ಇತ್ತು, ಆ ಗುಣಗಳನ್ನ ಮತ್ತೆ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನೋದು ಇಲ್ಲಿನ ಒಂದು. ಓಕೆ, ಓಂ ಶಾಂತಿ. ಕೋರ್ಸ್ ಮುಗೀತು. ಈವ್ನಿಂಗ್ ಮಾರ್ನಿಂಗ್ ಯಾರು ಬರಲ್ಲ.